ಈಗಾಗಲೇ ಕಾನೂನು ಮಂತ್ರಿಗಳು ಮತ್ತು ಉಗ್ರಪ್ಪನವರು ಎಲ್ಲರೂ ಕೂಡ ಸಂವಿಧಾನದ ದಿನಾಚರಣೆ ಹಾಗೂ ಸಂವಿಧಾನದ ಬಗ್ಗೆ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಇಷ್ಟನ್ನೇ ಹೇಳಲಿಕ್ಕೆ ಬಯಸ್ತೇನೆ. ಸಂವಿಧಾನವನ್ನು ಅರಿತು ಸಂವಿಧಾನದ ರಕ್ಷಣೆಗೆ ಈ ದೇಶಕ್ಕೆ ಸಂವಿಧಾನ ಬಂದ ದಿನದಿಂದ ಕಳೆದ 75 ವರ್ಷ ಯಾರು ಹೋರಾಟ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಇವತ್ತು ಸಂವಿಧಾನ ಒಂದು ಅಪಾಯಕಾರಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ದೇಶದಲ್ಲಿ. ಇದೇನು ಅಪಾಯ ಅಂತ ತಿಳ್ಕೋಬೇಕಾದ್ರೆ ನಾವೆಲ್ಲರೂ ಕೂಡ ಸಂವಿಧಾನದ ಅಧ್ಯಯನವನ್ನು ಮಾಡುವಂಥದ್ದು ಅತಿ ಅವಶ್ಯಕ. ನಾನು ಕೆಲವು ವಿಚಾರಗಳನ್ನು ಮಾತ್ರ ಹೇಳ್ತೀನಿ. ನಮ್ಮ ಸಂವಿಧಾನ ಅಂತ ಹೇಳಿದ್ರೆ ಈಗಾಗಲೇ ಮಾನ್ಯ ಎಚ್ ಕೆ ಪಾಟೀಲ್ ಹೇಳ್ದಂಗೆ ಇದೊಂದು ಜೀವಂತವಾದಂಥ ದಾಖಲೆ. ಇದು ಜೀವಂತವಂತ ಜೀವ ಇರುವಂಥದ್ದು. ನಮ್ಮ ಸರ್ವೋಚ್ಚ ನ್ಯಾಯಾಲಯ ಡಿಕ್ಸಿಟ್ಲು ವರ್ಸಸ್ ಸ್ಟೇಟ್ ಆಫ್ ಎಪಿ ಅಂತ ಒಂದು ಪ್ರಕರಣದಲ್ಲಿ ಹೇಳ್ತಾರೆ, ಇಟ್ ಈಸ್ ಅ ಲಿವಿಂಗ್ ಆರ್ಗ್ಯಾನಿಸಮ್, ಇಟ್ ಹ್ಯಾಸ್ ಅ ಹಾರ್ಟ್ ದಟ್ ಬೀಟ್ಸ್, ಇಟ್ ಹ್ಯಾಸ್ ವೇನ್ಸ್, ಇಟ್ ಹ್ಯಾಸ್ ಲಿಮ್ಸ್ ಅಂಡ್ ಬ್ಲಡ್ ಫ್ಲೋಸ್ ಥ್ರೂ ಇಟ್ ಅಂತ ಹೇಳ್ತಾರೆ. ಅಂದ್ರೆ ಬದಲಾಗ್ತಾ ಇರುವಂತ ಪರಿಸ್ಥಿತಿಯನ್ನ ಗಮನಿಸಿ ಅದಕ್ಕೆ ತಕ್ಕಂತೆ ಬದಲಾವಣೆ ಆಗುವಂತ ಶಕ್ತಿ ನಮ್ಮ ಸಂವಿಧಾನಕ್ಕೆ. ಅದರಿಂದ ಯಾರೋ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಈ ಸಂವಿಧಾನದ ಆಶಯಗಳನ್ನ ಮತ್ತು ಈ ಸಂವಿಧಾನವನ್ನ ಬದಲಾಯಿಸುವಂತ ಸಾಧ್ಯತೆ ನಮ್ಮ ದೇಶದಲ್ಲಿ ಸಾಧ್ಯನೇ ಇಲ್ಲ ಅಂತ ಹೇಳುವಂತ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ಸಂವಿಧಾನದ 2 ವಿಚಾರಗಳು ನಾನು ತಿಳಿದಂತೆ ಇದಕ್ಕೆ ತನ್ನದೇ ಆದಂಥ ಸಿದ್ಧಾಂತ ಇದೆ. ನಾನು ಅದನ್ನು ಸಂವಿಧಾನಿಕ ಸಿದ್ಧಾಂತ ಅಂತ ಹೇಳ್ತೀನಿ. ಕಾನ್ಸ್ಟಿಟ್ಯೂಷನಲ್ ಐಡಿಯಾಸ್, ತನ್ನದೇ ಆದಂಥ ತತ್ವಗಳಿದೆ, ಕಾನ್ಸ್ಟಿಟ್ಯೂಷನಲ್ ಪ್ರಿನ್ಸಿಪಲ್ಸ್. ಇದನ್ನು ಅರ್ಥ ಮಾಡಿಕೊಂಡ್ರೆ ಅದರಲ್ಲಿರುವಂಥ ಹಲವಾರು ಅನುಚ್ಛೇದಗಳಿದೆ. ಮತ್ತು ಈಗಾಗಲೇ ನಾವು ಏನು ಬೋಧನೆಯನ್ನ ಮಾಡಿದ್ದೀವಿ ಪ್ರಿಯಾಂಬಲ್, ಅದು ಕೂಡ ಇದೆ. ಆದರೆ ಅದನ್ನು ನಿಜವಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಸುಪ್ರೀಂ ಕೋರ್ಟ್ನವ್ರು ಹೇಳ್ತಾರೆ, ದಿಸ್ ಈಸ್ ನಾಟ್ ಗ್ರಾಮ್ಯಾಟಿಕಲ್ ಜಾರ್ಗಾನ್. ಬರೀ ಇಂಗ್ಲಿಷ್ ಪದವನ್ನ ಬಳಕೆ ಮಾತ್ರ ಆಗಿಲ್ಲ ಇದರಲ್ಲಿ. ಇದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಸಾಂವಿಧಾನಿಕ ತತ್ವಗಳು ಮತ್ತು ಸಾಂವಿಧಾನಿಕ ಐಡಿಯಾಲಜಿಯನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇದರ ಮೂಲ ಏನು? 1935 ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್, ಇಲ್ಲಿ ನಮ್ಮ ಆಡಳಿತ ನಡೀತಾ ಇತ್ತು. ಬ್ರಿಟಿಷ್ ಸಂಸತ್ನಲ್ಲಿ ಜಾರಿಯಾಗಿರುವಂತಹ ಕಾನೂನು. ನಮ್ಮ ಸಂವಿಧಾನ ಬಂದಾಗ ಬಹುಶಃ ಇಡೀ ಪ್ರಪಂಚದಲ್ಲಿ ಲಿಖಿತವಾದಂತಹ ಸಂವಿಧಾನ ಇರುವಂತಹ ಯಾವ ಸಂವಿಧಾನದಲ್ಲೂ ಕೂಡ ಬೇರೆ ಸಂಸತ್ನಲ್ಲಿ ಜಾರಿಗೆ ಬಂದಿರುವಂತಹ ಕಾನೂನನ್ನ ಹಿಂದಕ್ಕೆ ಪಡೆಯುವಂಥದ್ದು ರಿಪೀಲ್ ಮಾಡಿರುವಂಥದ್ದಿಲ್ಲ. ಆದರೆ ನಮ್ಮ ಸಂವಿಧಾನದ ಅಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಯನ್ನ ನೀವು ಗಮನಿಸಬೇಕಾಗುತ್ತೆ. 1935 ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ನ ರಿಪೀಲ್ ಮಾಡಿರುವಂತದ್ದನ್ನ ನಾವು ಗಮನಿಸಬೇಕು. ಮತ್ತು ನಮ್ಮ ಮೂಲ ಏನು? ಮೂಲವೇ ಭಾಗ 3ರಲ್ಲಿರುವಂತ ನಮ್ಮ ಫಂಡಮೆಂಟಲ್ ರೈಟ್ಸ್. ಅದರ ಅಡಿಯಲ್ಲಿ ಬಹಳ ಮುಖ್ಯವಾಗಿ ಸಮಾನತೆ, ಆರ್ಟಿಕಲ್ 14. ಸಮಾಜದಲ್ಲಿ ಸಮಾನತೆ ನಿರ್ಮಾಣ ಆಗಬೇಕು. ಎಲ್ಲ ಜಾತಿ, ಧರ್ಮ, ವರ್ಗ, ಪಂಗಡ, ಲಿಂಗ ಎಲ್ಲರೂ ಕೂಡ ಸಮಾನವಾಗಿ ತಮ್ಮ ಜೀವನವನ್ನು ನಡೆಸಬೇಕು ಅಂತ ಹೇಳುವಂಥದ್ದೇ ನಮ್ಮ ಸಂವಿಧಾನದ ಉದ್ದೇಶ. ಆದರೆ ಇವತ್ತು ದೇಶದಲ್ಲಿ ನಡೀತಾ ಇರುವಂತದ್ದೇನು, ಅದನ್ನು ನಾನು ಬಹುಶಃ ಇನ್ನೊಂದು ದಿವಸ ನಾವು ಚರ್ಚೆ ಮಾಡೋಣ. ಈ ಮೂಲವನ್ನ, ಈ ಉದ್ದೇಶವನ್ನ, ಈ ಆಶೆಯನ್ನ ಪೂರೈಸುವಂತ ಪ್ರಯತ್ನ ಎಲ್ಲಾದರೂ ನಡೆದಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾತ್ರ. ಅದರ ನಂತರ ಅದನ್ನು ಒಡೆಯುವಂತ ಕೆಲಸನೇ ಆಗಿದೆ. ಇವತ್ತು ಎಲ್ಲ ಕಡೆ ಭೇದ ಭಾವವನ್ನು ಸೃಷ್ಟಿ ಮಾಡಿ ಅಧಿಕಾರಕ್ಕೆ ಬರುವಂತ ಒಂದು ಷಡ್ಯಂತ್ರ ನಡೀತಾ ಇದೆ. ಯಶಸ್ಸು ಕೂಡ ಆಗ್ತಾ ಇದ್ದಾರೆ. ಆದ್ರೆ ಅದರ ಅರ್ಥ ನಾವು ಹೆದರಬೇಕು ಅಂತಲ್ಲ, ಹಿಂದಕ್ಕೆ ಹೋಗ್ಬೇಕು ಅಂತನೂ ಕೂಡ ಅಲ್ಲ. ಸಂವಿಧಾನವನ್ನು ಅರ್ಥ ಮಾಡ್ಕೊಂಡ್ರೆ ಈ ಸಂವಿಧಾನ ನಮ್ಮನ್ನ, ನಮ್ಮ ಪಕ್ಷವನ್ನ ರಕ್ಷಣೆ ಮಾಡ್ತದೆ ಅಂತ ಹೇಳುವಂತ ವಿಶ್ವಾಸ ನನಗೆ. ಅದರಿಂದ ಇದನ್ನ ಓದಿ ಅರಿತಿ ಮಾನ್ಯ ಎಚ್ ಕೆ ಪಾಟೀಲ್ ಹೇಳಿದಂತೆ ಇದು ಬರೀ ಒಂದು ದಿನಾಚರಣೆಯಾಗಿ ಮುಗಿದೋಗ್ಬಾರ್ದು. ಇದರ ಅರಿವಿಕೆಯನ್ನ ನಾವು ಮೂಡಿಸ್ಕೊಳ್ಳುವಂತ ಕೆಲಸ ಮತ್ತು ಜನರಿಗೆ ಮುಟ್ಟಿಸುವಂತ ಕೆಲಸವನ್ನ ಕೂಡ ನಾವು ಮಾಡಬೇಕಾಗುತ್ತೆ. ಈಗ ನಮ್ಮ ಸರ್ಕಾರ ಸಂವಿಧಾನದ ಪ್ರಸ್ತಾವನೆಯನ್ನು ಬೋಧನೆ ಮೂಲಕ ಎಲ್ಲ ಸರ್ಕಾರಿ ಕಾರ್ಯಕ್ರಮದಲ್ಲಿ, ಇವತ್ತು ನಮ್ಮ ಪಕ್ಷದ ಕಾರ್ಯಕ್ರಮದಲ್ಲಿ ಕೂಡ ನಾವು ಮಾಡಿದ್ದೇವೆ. ಇದೊಂದು ಅರಿವಿಕೆ ಮೂಡುವಂತ ಕಾರ್ಯಕ್ರಮ ಭಾರಿ ಅತಿ ಅವಶ್ಯಕ ಇದೆ. ಯಾಕಂದ್ರೆ ಸಂವಿಧಾನದ ಮೇಲೆ ಯಾವತ್ತು ನಮ್ಮ ಜನ ವಿಶ್ವಾಸವನ್ನು ಕಳ್ಕೊಳ್ತಾರೆ ಅವತ್ತು ನಮಗೆ ಅಪಾಯಕಾರಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗುವುದಂತೂ ಸತ್ಯ. ಅದರಿಂದ ಈ ಸಂವಿಧಾನವನ್ನು ಅರ್ಥ ಮಾಡ್ಕೊಂಡಾಗ ಈಗಾಗಲೇ ನಾನು ಹೇಳಿದಾಗೆ ನಮ್ಮ ಪ್ರಿಯಾಂಬಲ್ ಓದಲೇಬೇಕಾಗುತ್ತೆ. ಮತ್ತು ಈ ತತ್ವಗಳನ್ನು, ಸಿದ್ಧಾಂತಗಳನ್ನ ಅರ್ಥ ಮಾಡಿಕೊಂಡ್ರೆ ಸಮಾನ ಸಮಾಜ, ಧರ್ಮ ನಿರಪೇಕ್ಷತೆ,
ಜಾತ್ಯತೀತ. ಇದೇ ಸಂವಿಧಾನದ ತತ್ವಗಳು, ಇದೇ ಸಂವಿಧಾನದ ಸಿದ್ಧಾಂತಗಳು, ಇದೇ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಕೂಡ. ಅಂದರೆ ಸಂವಿಧಾನಬದ್ಧವಾಗಿ ನಮ್ಮ ನಡೆ ಏನಿದೆ ಅದು ಮುಂದುವರಿಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತೇನೆ. ದೇಶದ ಸಂಪತ್ತಿನ ವಿಚಾರ ಮಾತಾಡಿದ್ರು ಮಾನ್ಯ ಸಚಿವರು. ದೇಶದ ಸಂಪತ್ತು ಕ್ರೋಢೀಕರಣ ಆಗಬಾರ್ದು, ಇದು ನಮ್ಮ ನಿರ್ದೇಶನಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ದೇಶದ ಸಂಪತ್ತು ಸಮಾನವಾಗಿ ಹಂಚಿಕೆ ಆಗಬೇಕು ಅಂತ ಹೇಳುವಂಥದ್ದೇ ಗುರಿ. ನಮ್ಮ ಚುನಾವಣೆ 2023ರಲ್ಲಿ ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ಸಹಿಯೊಂದಿಗೆ ನಾವು ಮನೆ ಮನೆಗೆ ಹೋಗಂತ ಕೊಟ್ಟಂತ ಗ್ಯಾರಂಟಿ ಕಾರ್ಡ್ಗಳೇನಿದೆಯಲ್ಲ, ಇದು ನಿಜವಾಗಲೂ ಸಂವಿಧಾನದ ಆಶಯವನ್ನು ಎತ್ತಿಡಿಯುವಂತ ಕೆಲಸ. ನಾನು ಪ್ರಚಾರಕ್ಕೆ ಹೋದಾಗ ನನ್ನ ಕ್ಷೇತ್ರದಲ್ಲಿ ಕೂಡ ನಾನು ಅದನ್ನೇ ಹೇಳಿರುವಂಥದ್ದು. ಮತದಾರ ಸಂವಿಧಾನವನ್ನು ತಿಳ್ಕೊಂಡಿದ್ರೆ ಯಾರೂ ಕೂಡ ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಟೀಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ತಮ್ಮ ಶ್ರಮೆಯಿಂದ, ತಮ್ಮ ಶಕ್ತಿಯಿಂದ, ತಮ್ಮ ಬುದ್ಧಿಶಕ್ತಿಯಿಂದ ಸಂಪತ್ತನ್ನ ಗಳಿಸುವಂತದ್ದು ಕೂಡ ಸ್ವಾತಂತ್ರ್ಯ ಇದೆ ಈ ದೇಶದಲ್ಲಿ. ಅದರಿಂದ ಯಾರು ಕೂಡ ಅವರ ಶಕ್ತಿಯಿಂದ ದೊಡ್ಡ ದೊಡ್ಡ ಶ್ರೀಮಂತರಾಗುವಂಥದ್ರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ದೇಶದ ಸಂಪತ್ತು ಅದನ್ನ ಕ್ರೋಢೀಕರಣ ಆಗ್ಲಿಕ್ಕೆ ಬಿಡಬಾರದು. ಆ ಆಶೆಯನ್ನು ಎತ್ತಿಡಿಗೋಸ್ಕರ ಇವತ್ತು ನಾವು ದೇಶದ ಸಂಪತ್ತನ್ನ ಬಡವರಿಗೆ, ಶೋಷಿತರಿಗೆ, ಹಿಂದುಳಿದ ವರ್ಗದವರಿಗೆ, ಅಲ್ಪಸಂಖ್ಯಾತರಿಗೆ ಹಂಚುವಂತ ಕೆಲಸ ಗ್ಯಾರಂಟಿಯ ಮೂಲಕ ಮಾಡಿ ಇದರ ಆಶೆಯನ್ನು ಎತ್ತಿಡಿದಿದ್ದೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹೆಚ್ಚು ಇನ್ನು ಮಾತಾಡಿದಷ್ಟು ಮಾನ್ಯ ಉಪಮುಖ್ಯಮಂತ್ರಿಗಳು ಮಾತಾಡುವಂಥದ್ದಿದೆ. ಅವರ ಭಾಷಣಕ್ಕೆ ತಾವೆಲ್ಲ ಕೂಡ ಕಾಯ್ತಾ ಇದ್ದೀರಿ. ನಾನು ಇಷ್ಟನ್ನೇ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಸಂವಿಧಾನವನ್ನ ಅರಿತು ಸಂವಿಧಾನದ ಆಶೆಯನ್ನ, ಸಂವಿಧಾನದ ತತ್ವಗಳನ್ನ ಜನರಿಗೆ ಮುಟ್ಟಿಸುವಂತ ಕೆಲಸದ ಮೂಲಕ ನಮ್ಮ ಪಕ್ಷವನ್ನ ಕಟ್ಟುವಂತ ಕೆಲಸ ಮಾಡಿದ್ರೆ ನಾವು ಯಾವ ಕಾರಣಕ್ಕೂ ಕೂಡ ಸೋಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತ ಮಾತನ್ನು ಹೇಳಿ ನಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಸಂವಿಧಾನ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.